ಹಲೋ ಗೈಸ್, ನಾನಿಲ್ಲಿ ಸಪ್ಲೈ ಮತ್ತು ಡಿಮ್ಯಾಂಡ್ ಮೇಲೆ ಟ್ರೇಡ್ ತೊಗೊತೀನಿ. ನೀವು ನೋಡ್ಬೋದು ಎಕ್ಸಾಕ್ಟ್ ನಾನು ಯಾವ ಜಾಗದಲ್ಲಿ ಪೊಸಿಷನ್ ಹಾಕಿದ್ದೀನೋ ಆ ಜಾಗಕ್ಕೆ ಬಂದು ಡಿಮ್ಯಾಂಡ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿಂದ ಸಪ್ಲೈಸ್ ಬರಬೇಕು. ನೀವು ಇವಾಗ ನೋಡ್ಬೋದು ನನ್ನ ಆರ್ಡರ್ ಫಿಲ್ ಆಗಿದೆ. ಮೇಲೆಗಡೆ ಇನ್ನೊಂದು ಆರ್ಡರ್ ಇದೆ. ಅಕಸ್ಮಾತ್ ಒಂದು 50 to 100 ಪಾಯಿಂಟ್ಸ್ ಮೇಲೆ ಹೋಯ್ತಂದರೆ ಇನ್ನೊಂದು ಆರ್ಡರ್ ಫಿಲ್ ಆಗುತ್ತೆ. ಅಲ್ಲಿಂದ ಸಪ್ಲೈಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು. ಬಟ್ ಮಾರ್ಕೆಟ್ ತುಂಬ ಮ್ಯಾನುಪ್ಯುಲೇಟ್ ಮಾಡುತ್ತೆ. ಇಂಥ ಜಾಗದಲ್ಲಿ ನೀವು ತುಂಬ ಟ್ಯಾಲೆಂಟೆಡ್ ಆಗಿ ಇದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ನಿಮ್ಮನ್ನು ಔಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡುತ್ತೆ ಮಾರ್ಕೆಟು ಆ ಜಾಗದಿಂದ. ಬಟ್ ನಿಮ್ಮ ಕಾನ್ಸೆಪ್ಟು, ನಿಮ್ಮ ಇದು ಅನಾಲಿಸಿಸ್ ಸರಿಯಾಗಿದ್ದರೆ ನೀವು ಆ ಟ್ರೇಡಲ್ಲಿ ಉಳ್ಕೊತೀರಾ. ನೀವು ನೋಡ್ಬೋದು ಯಾವ ರೀತಿ ಮ್ಯಾನುಪ್ಯುಲೇಟ್ ಮಾಡುತ್ತೆ ಮಾರ್ಕೆಟ್ ಅಂತ. ನೀವು ಇವಾಗ ನೋಡ್ಬೋದು ನಾನು ಸಪ್ಲೈಸ್ನ ಮಾರ್ಕ್ ಮಾಡಿದ್ದೀನಿ. ಎಕ್ಸಾಕ್ಟ್ ಆ ಜಾಗ ಗಂಟ ಸಪ್ಲೈಸ್ ಬರುತ್ತೆ. ಸೊ ನೀವು ಇದೇ ರೀತಿ ಸಪ್ಲೈ ಮತ್ತು ಡಿಮ್ಯಾಂಡ್ ಮೇಲೆ ಟ್ರೇಡ್ ಮಾಡಬೇಕಂದ್ರೆ ಈ ಚಾನಲ್ನ ಮಿಸ್ ಮಾಡಬೇಡಿ. ಇವಾಗ ನೀವು ನೋಡ್ಬೋದು ಈ ಕ್ಯಾಂಡಲ್ ಯಾವ ರೀತಿ ಸೆಲ್ಲರ್ಸ್ನ ಮಾರ್ಕೆಟಿಂದ ಆಚೆ ಹೋಗೋ ಥರ ಮಾಡುತ್ತೆ ಅಂದರೆ, ಯಾರೇ ನ್ಯೂ ಸೆಲ್ಲರ್ಸ್ ಆಗಿರಲಿ ಇಲ್ಲ ಅವ್ರ ಮೈಂಡ್ ಸೆಟ್ ಯಾರ್ದು ವೀಕ್ ಆಗಿರ್ತಾ ಸೆಲ್ಲರ್ಸು ಎಲ್ಲ ಇಲ್ಲಿಂದ ಎಕ್ಸಿಟ್ ಆಗಿಬಿಡ್ತಾರೆ. ಈ ಕ್ಯಾಂಡಲ್ ಬೈದಿಂದ ಎಲ್ಲ ಬೈಯಿಂಗ್ ಸೈಡ್ಗೆ ಹೋಗ್ತಾರೆ. ಸೊ ಈ ಬೈಯರ್ಸ್ದೆಲ್ಲ SLನ ಹಿಟ್ ಮಾಡಿಕೊಂಡು ಮಾರ್ಕೆಟ್ ಟ್ರ್ಯಾಪ್ ಕ್ರಿಯೇಟ್ ಮಾಡುತ್ತೆ ಇಲ್ಲಿ. ಓಕೆ ಗೈಸ್, ನೀವು ಇಲ್ಲಿ ನೋಡ್ಬೋದು ನನ್ನ ಟಾರ್ಗೆಟ್ ಅಚೀವ್ ಆಗಿದೆ. ನಾನು ಯಾವ ಲೆವೆಲ್ನ ಮಾರ್ಕ್ ಮಾಡಿದ್ನೋ ಅದೇ ಲೆವೆಲ್ಗೆ ಬಂದು ಮಾರ್ಕೆಟು ಅಲ್ಲಿಂದ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾಯಿದೆ. ಸೊ ನೀವು ಇದೇ ರೀತಿ ಸಪ್ಲೈ ಮತ್ತು ಡಿಮ್ಯಾಂಡ್ ಮೇಲೆ ಟ್ರೇಡ್ ಮಾಡಬೇಕಂದ್ರೆ ಈ ಚಾನಲ್ನ ಮಿಸ್ ಮಾಡ್ಕೊಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಿ, ಫಾಲೋ ಮಾಡ್ಕೊಳ್ಳಿ. ಬಾಯ್ ಬಾಯ್.